ಹಾಯ್ ಫ್ರೆಂಡ್ಸ್, ಇವತ್ತ ಈ ವಿಡಿಯೋದಲ್ಲಿ 12 ಮತ್ತು 13ನೇ ತಾರೀಕಿನ ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಮುಖ ಪ್ರಚಲಿತ ಘಟನೆಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ಕಿಪ್ ಮಾಡದೆ ನೋಡಿ, ಇಷ್ಟ ಆದರೆ ಮಾತ್ರ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅತಿ ದೊಡ್ಡ ಮತ್ತು ಉತ್ತರ ಭಾರತದ ಬೃಹತ್ ಯೋಜನೆಗಳಲ್ಲಿ ಒಂದಾದ ಸವಾಲ್ಕೋಟ್ ಜಲವಿದ್ಯುತ್ ಯೋಜನೆ ಯಾವ ನದಿಯ ಮೇಲೆ ನಿರ್ಮಿಸಲಾಗುತ್ತಿದೆ? ಸರಿಯಾದ ಆನ್ಸರ್ ಅನ್ನು ನೋಡಿ. ಆಪ್ಷನ್ ಮೊದಲು ನೋಡಿ, ಜೇಲಂ, ಚೆನಾಬ್, ರಾವಿ, ಸಟ್ಲೇಜ್. ಇವುಗಳಲ್ಲಿ ಸರಿಯಾದ ಆನ್ಸರ್ ಬಿ ಆಪ್ಷನ್ ನೋಡಿ, ಚೆನಾಬ್. ವಂದೇ ಮಾತರಂ ಗೀತೆಯನ್ನು ಅಧಿಕೃತ ಶೈಲಿಯಲ್ಲಿ ಹಾಡುವುದಕ್ಕೆ ಅಂದಾಜು ಎಷ್ಟು ಸಮಯ ಬೇಕು ಎಂದು ಗೃಹ ಸಚಿವಾಲಯ ಸೂಚಿಸಿದೆ? ಆಪ್ಷನ್ ಎ 2 ನಿಮಿಷ 10 ಸೆಕೆಂಡುಗಳು, ಆಪ್ಷನ್ ಬಿ 3 ನಿಮಿಷ 10 ಸೆಕೆಂಡುಗಳು, 4 ನಿಮಿಷ 5 ಸೆಕೆಂಡುಗಳು, 3 ನಿಮಿಷ 5 ಸೆಕೆಂಡುಗಳು. ಇವುಗಳಲ್ಲಿ ಸರಿಯಾದ ಆನ್ಸರ್ ಬಿ ಆಪ್ಷನ್ 3 ನಿಮಿಷ 10 ಸೆಕೆಂಡುಗಳನ್ನು 3 ನಿಮಿಷ 10 ಸೆಕೆಂಡುಗಳ ಕಾಲ ಹಾಡುವುದಕ್ಕೆ ಅಂದಾಜು ಸಮಯವನ್ನು ನಿಗದಿಪಡಿಸಿದೆ. ಮೂರನೇ ಕ್ವಶನ್, ಕೇಂದ್ರ ಗೃಹ ಸಚಿವಾಲಯ ಹೊರಡಿಸಿರುವ ಹೊಸ ಮಾರ್ಗಸೂಚಿ ಪ್ರಕಾರ ವಂದೇ ಮಾತರಂ ಗೀತೆಯ ಎಷ್ಟು ಚರಣಗಳನ್ನು ನುಡಿಸುವುದನ್ನು ಅಥವಾ ಹಾಡುವುದನ್ನು ಕಡ್ಡಾಯಗೊಳಿಸಲಾಗಿದೆ? ಆಪ್ಷನ್ ಎ 4 ಚರಣ, 5 ಚರಣ, 6 ಚರಣ, 7 ಚರಣ. ಸರಿಯಾದ ಆನ್ಸರ್ ಆಪ್ಷನ್ ಸಿ ನೋಡಿ, 6 ಚರಣ. 6 ಚರಣಗಳನ್ನು ಕಡ್ಡಾಯವಾಗಿ ಹಾಡಬೇಕು ಅಥವಾ ನುಡಿಸಬೇಕು ಅಂತೇಳಿ ಕೇಂದ್ರ ಗೃಹ ಸಚಿವಾಲಯ ಹೊರಡಿಸಿದೆ. ಈ ವಂದೇ ಮಾತರಂ ಗೀತೆಯನ್ನು ಬಂಕಿಂ ಚಂದ್ರ ಚಟರ್ಜಿ ಅವರು ರಚಿಸಿ 150 ವರ್ಷಗಳು ತುಂಬಿರುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ನಿರ್ಧಾರ ಹೊರಡಿಸಿದೆ. ಬಂಕಿಂ ಚಂದ್ರ ಚಟರ್ಜಿ ಅವರ ಪ್ರಸಿದ್ಧ ಕಾದಂಬರಿಯಾದ ಆನಂದ್ ಮಠ್ ಕಾದಂಬರಿಯಲ್ಲಿ ವಂದೇ ಮಾತರಂ ಕವಿತೆಯನ್ನು ನಾವು ಕಾಣಬಹುದಾಗಿದೆ. ಮುಂದಿನ ಕ್ವಶನ್, ಎಐ ಇಂಪ್ಯಾಕ್ಟ್ ಸಮಿಟ್ 2026ರ ಶೃಂಗಸಭೆಯು ನಡೆಯುವ ಸ್ಥಳ ಯಾವುದು? ಆಪ್ಷನ್ ಎ ಪ್ರಗತಿ ಮೈದಾನ ದೆಹಲಿ, ವಿಜ್ಞಾನ ಭವನ ದೆಹಲಿ, ಭಾರತ ಮಂಟಪಂ ದೆಹಲಿ, ಮೇಲಿನ ಯಾವುದೂ ಅಲ್ಲ. ಇವುಗಳಲ್ಲಿ ಸರಿಯಾದ ಆನ್ಸರ್ ಸಿ ನೋಡಿ, ಭಾರತ ಮಂಟಪಂ ದೆಹಲಿ. ಮುಂದಿನ ಕ್ವಶನ್, ಮುಂಬೈನ ಕೋಸ್ಟಲ್ ರೋಡ್ನಲ್ಲಿ ದೇಶದ ಮೊಟ್ಟ ಮೊದಲ ಮ್ಯೂಸಿಕ್ ಟ್ರ್ಯಾಕ್ ರಸ್ತೆಯನ್ನು ಅಳವಡಿಸಿಕೊಳ್ಳಲಾಗಿದೆ. ಅಲ್ಲಿ ಯಾವ ಚಿತ್ರದ ಗೀತೆ ಮೊಳಗುತ್ತದೆ? ಆಪ್ಷನ್ ಎ ನೋಡಿ, ದಂಗಲ್ಸ್, ಇಡಿಯಟ್ಸ್, ಜವಾನ್, ಜೈ ಹೋ. ಇವುಗಳಲ್ಲಿ ಸರಿಯಾದ ಆನ್ಸರ್ ಡಿ ನೋಡಿ, ಜೈ ಹೋ. ಮುಂದಿನ ಕ್ವಶನ್, ಉಷ್ಣವಲಯದ ಚಂಡಮಾರುತ ಗೆಜಾನಿ ಯಾವ ದೇಶದಲ್ಲಿ ಭಾರಿ ನಷ್ಟವನ್ನುಂಟು ಮಾಡಿದೆ? ಇತ್ತೀಚೆಗೆ ಈ ಚಂಡಮಾರುತ ಯಾವ ದೇಶಕ್ಕೆ ಅಪ್ಪಳಿಸಿದೆ ಮತ್ತು ಯಾವ ದೇಶಕ್ಕೆ ಬಹಳ ನಾಶವನ್ನುಂಟು ಮಾಡಿದೆ ಅಂತೇಳಿ ಕ್ವಶನ್. ಆಪ್ಷನ್ ಮೊಜಾಂಬಿಕ್, ಮಡಗಾಸ್ಕರ್, ತಾಂಜೇನಿಯಾ, ಮಲಾವಿ. ಇವುಗಳಲ್ಲಿ ಸರಿಯಾದ ಆನ್ಸರ್ ಮಡಗಾಸ್ಕರ್ ನೋಡಿ, ಬಿ ಆಪ್ಷನ್ ಮಡಗಾಸ್ಕರ್ ನೋಡಿ. ಈ ಚಂಡಮಾರುತ ಗೆಜಾನಿ ಚಂಡಮಾರುತ, ಇದಕ್ಕೆ ನೇಮ್ ಅನ್ನು ಕೊಟ್ಟಂತ ದೇಶ ಸೌತ್ ಆಫ್ರಿಕಾ. ಮುಂದಿನ ಕ್ವಶನ್, ಯಾವ ಸರ್ಕಾರ ಹೆಣ್ಣು ಮಕ್ಕಳಿಗಾಗಿ ಲಾಕ್ ಪತಿ ಬಿಟಿಯಾ ಯೋಜನೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ನೋಡಿ, ಕೇಂದ್ರ ಸರ್ಕಾರ, ಆಪ್ಷನ್ ಬಿ ರಾಜಸ್ಥಾನ ಸರ್ಕಾರ, ದೆಹಲಿ ಸರ್ಕಾರ, ಯುಪಿ ಸರ್ಕಾರ. ಇವುಗಳಲ್ಲಿ ಸರಿಯಾದ ಆನ್ಸರ್ ಸಿ ನೋಡಿ, ದೆಹಲಿ ಸರ್ಕಾರ. ಇದು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಲು ದೆಹಲಿ ಸರ್ಕಾರ ಈ ಯೋಜನೆಯನ್ನು ಪ್ರಾರಂಭಿಸಿದೆ. ನೆಕ್ಸ್ಟ್ ಕ್ವಶನ್, ಲಾಕ್ ಪತಿ ಬಿಟಿಯಾ ಯೋಜನೆಯಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಒಟ್ಟು ಎಷ್ಟು ಹಣವನ್ನು ಹಂತ ಹಂತವಾಗಿ ನೀಡಲಾಗುತ್ತಿದೆ? ಆಪ್ಷನ್ಗಳನ್ನು ನೋಡಿ, 50,000, 56,000, 75,000, 1 ಲಕ್ಷ ರೂಪಾಯಿ. ಇವುಗಳಲ್ಲಿ ಸರಿಯಾದ ಆನ್ಸರ್ 56,000 ರೂಪಾಯಿ. ಅಂದರೆ ಹುಟ್ಟಿನಿಂದ ಪದವಿ ಮುಗಿಯುವವರೆಗೆ ಹಲವಾರು ಕಂತುಗಳಲ್ಲಿ 56,000 ರೂಪಾಯಿಗಳನ್ನು ನೀಡಲಾಗುತ್ತಿದೆ. ನೆಕ್ಸ್ಟ್ ಕ್ವಶನ್, ಸಂದಳ್ ಗ್ರಾಮವನ್ನು ದೇಶದ ಮೊದಲ ಜಾತಿ ಮುಕ್ತ ಗ್ರಾಮ ಎಂದು ಇತ್ತೀಚೆಗೆ ಘೋಷಿಸಲಾಗಿದೆ. ಇದು ಯಾವ ರಾಜ್ಯದಲ್ಲಿದೆ? ಆಪ್ಷನ್ಗಳನ್ನು ನೋಡಿ, ಕೇರಳ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್. ಇವುಗಳಲ್ಲಿ ಸರಿಯಾದ ಆನ್ಸರ್ ಸಿ ನೋಡಿ, ಮಹಾರಾಷ್ಟ್ರ. ಮಹಾರಾಷ್ಟ್ರದ ಸಂದಳ್ ಗ್ರಾಮದಲ್ಲಿ ದೇಶದ ಮೊದಲ ಜಾತಿ ಮುಕ್ತ ಗ್ರಾಮ ಅಂತೇಳಿ ಘೋಷಿಸಲಾಗಿದೆ. ನೆಕ್ಸ್ಟ್ ಕ್ವಶನ್,
ಮಹಾರಾಷ್ಟ್ರದ ಸೌಂದಳ ಗ್ರಾಮವನ್ನು ದೇಶದ ಮೊದಲ ಜಾತಿ ಮುಕ್ತ ಗ್ರಾಮ ಎಂದು ಘೋಷಿಸಲಾಗಿದೆ. ಇದು ಯಾವ ಜಿಲ್ಲೆಯಲ್ಲಿದೆ? ಮಹಾರಾಷ್ಟ್ರದ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಆಪ್ಷನ್ಗಳನ್ನು ನೋಡಿ. ಮಹಾರಾಷ್ಟ್ರದ ನಾಗ್ಪುರ್, ಅಹಿಲ್ಯಾನಗರ, ಔರಂಗಾಬಾದ್, ಪುಣೆ. ಇವುಗಳಲ್ಲಿ ಸರಿಯಾದ ಆನ್ಸರ್ ಬಿ ಆಪ್ಷನ್ ನೋಡಿ. ಮಹಾರಾಷ್ಟ್ರದ ಅಹಿಲ್ಯಾನಗರ ಜಿಲ್ಲೆಯ ಸೌಂದಳ ಗ್ರಾಮವನ್ನು ದೇಶದ ಮೊದಲ ಜಾತಿ ಮುಕ್ತ ಗ್ರಾಮ ಅಂತೇಳಿ ಘೋಷಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತಿದೆ? ಆಪ್ಷನ್ ಎ ಮಾರ್ಚ್ 8, ಆಪ್ಷನ್ ಬಿ ಮಾರ್ಚ್ 13, ಜೂನ್ 21, ಫೆಬ್ರವರಿ 13. ಇವುಗಳಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಡಿ ನೋಡಿ. ಫೆಬ್ರವರಿ 13ರಂದು ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತಿದೆ. ಈ ರಾಷ್ಟ್ರೀಯ ಮಹಿಳಾ ದಿನವನ್ನು ನಮ್ಮ ಭಾರತದ ಕೋಗಿಲೆ ಹಾಗೂ ನೈಟಿಂಗಲ್ ಆಫ್ ಇಂಡಿಯಾ ಎಂದು ಕರೆಸಿಕೊಂಡ ಸರೋಜಿನಿ ನಾಯ್ಡು ಅವರ ಜನ್ಮದಿನವನ್ನು ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇವರು ಭಾರತದ ಕೋಗಿಲೆಯಾದ ಸರೋಜಿನಿ ನಾಯ್ಡು ಅವರು ಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿ ಅಂದರೆ 1925ರಲ್ಲಿ ನಡೆದ ಕಾನ್ಪುರ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಭಾರತದ ಮೊಟ್ಟ ಮೊದಲ ಅಧ್ಯಕ್ಷೆ ವಹಿಸಿದ ಮಹಿಳೆಯಾಗಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಒಂದು ರಾಜ್ಯದ ಮೊದಲ ಮಹಿಳಾ ರಾಜ್ಯಪಾಲೆಯಾಗಿದ್ದರು. ಅದು ಯಾವುದಂದ್ರೆ ಉತ್ತರ ಪ್ರದೇಶದ ಮೊದಲ ಮಹಿಳಾ ರಾಜ್ಯಪಾಲೆಯಾಗಿ ಕೂಡ ಇವರು ನೇಮಕಗೊಂಡಿದ್ದರು. ನೆಕ್ಸ್ಟ್ ಕ್ವಶನ್ 12ನೇ ಕ್ವಶನ್, ಬ್ರಿಕ್ಸ್ 2026 ಬ್ರಿಕ್ಸ್ ಶೇರ್ಪಾ ಸಭೆಯನ್ನು ಯಾವ ದೇಶ ಆಯೋಜಿಸುತ್ತಿದೆ? ಆಪ್ಷನ್ಗಳನ್ನು ನೋಡಿ. ಜಪಾನ್, ರಷ್ಯಾ, ಚೀನಾ, ಭಾರತ. ಸರಿಯಾದ ಆನ್ಸರನ್ನು ನೀವು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಈ ತರಹದ ಕ್ವಶನ್ಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿಕೊಳ್ಳಿ. ಇವು ನಿಮಗೆ ಎಕ್ಸಾಮ್ ಸಮೀಪ ಬಂದಾಗ ತುಂಬ ಇಂಪಾರ್ಟೆಂಟ್ ಆಗುತ್ತವೆ. ಕ್ವಿಕ್ ರಿವಿಷನ್ ಮಾಡಲು ನಿಮಗೆ ಸಹಾಯಕವಾಗುತ್ತವೆ. ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.